ಸವಿತಾ ಮಹರ್ಷಿ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಸಾಗರ ತಾಲೂಕು ಆಡಳಿತ, ಸಾಗರ ಪಂಚಾಯಿತಿ, ನಗರಸಭೆ ಸಾಗರ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೆ ನಮ್ಮ ಸವಿತಾ ಸಮಾಜದ ಆಶ್ರಯದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಾವು ಇಲ್ಲಿ ಸಾಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಶ್ರೀ ಮಹಾ ಗಣಪತಿ ದೇವಸ್ಥಾನದಿಂದ ಬೆಳಗ್ಗೆ 8:45ಕ್ಕೆ ಗಣಪತಿ ದೇವಸ್ಥಾನದಿಂದ 8:45ಕ್ಕೆ ನಾಳೆಯ ದಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಚಂಡೆ ವಾದ್ಯ, ಹಾಗೆ ಮೆರವಣಿಗೆಯಲ್ಲಿ ವೆಹಿಕಲ್ಗಳು ಕೂಡ ಇರುತ್ತೆ. ಅದ್ರ ಜೊತೆ ಆಟೋ ಇದ್ರೊಳಗೆ ಮೈಕ್ ಅಂತ ಇರುತ್ತೆ. ಅದ್ರ ಸಮೇತ ಮಹಿಳೆಯರು ಹಾಗೂ ಎಲ್ಲ ಸವಿತಾ ಬಂಧುಗಳು ಹಾಗೂ ಸಾರ್ವಜನಿಕರ ಜೊತೆ ನಾವು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಎಲ್ಲ ಸವಿತಾ ಸಮಾಜದ ಬಂಧುಗಳು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ನಾನು ಈಶ್ವರ ಗೌರವಾಧ್ಯಕ್ಷ ಮಾತಾಡೋದು. ನಾಳೆ ರಥಸಪ್ತಮಿ ಇರೋದ್ರಿಂದ ರಥಸಪ್ತಮಿ ದಿನನೇ ನಮ್ಮ ಸವಿತಾ ಮಹರ್ಷಿಗಳು ಚೆನ್ನಾಗಿರೋದ್ರಿಂದ ಸರ್ಕಾರದಿಂದ ವಿವಿಧ ಇಲಾಖೆ, ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯತಿ, ನಗರಸಭೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಕಚೇರಿಯಲ್ಲಿ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಣೆ ಮಾಡಲಾಗ್ತಿದೆ. ಅದೇ ರೀತಿ ನಮ್ಮ ಸವಿತಾ ಸಮಾಜದಿಂದ ಇಡೀ ಸಾಗರ ತಾಲೂಕಿನಾದ್ಯಂತ ಎಲ್ಲ ಸರ್ವ ಸದಸ್ಯರು ಸೇರಿ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಸಾಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಬಂದು ತಾಲೂಕು ಕಚೇರಿಯಲ್ಲಿ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಹಮ್ಮಿಕೊಂಡಿದ್ದೀವಿ. ಹಾಗೂ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಇವತ್ತು ಮಂಗಳವಾರ, ಇವತ್ತು ಕೂಡ ನಮ್ದು ವಾರದ ರಜೆ ಇದೆ. ನಾಳೆ ಕೂಡ ಈ ಮಹರ್ಷಿ ಜಯಂತಿ ಪ್ರಯುಕ್ತ ಇಡೀ ಸಾಗರ ತಾಲೂಕಾದ್ಯಂತ ಎಲ್ಲ ಹೇರ್ ಕಟಿಂಗ್ ಸಲೂನ್ಗಳು ರಜೆ ಇರುತ್ತೆ. ಗ್ರಾಹಕರು ಎಂದಿನಂತೆ ಸಹಕರಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ.